ಕನ್ನಡ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ, ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್. ಈಗಾಗಲೇ 12 ಸೀಸನ್‌ಗಳನ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಅತಿ ಶೀಘ್ರದಲ್ಲೇ ಆರಂಭ ಆಗಲಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರೊಮೋ ಇದೀಗ ರಿಲೀಸ್ ಆಗಿದ್ದು, ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ವ್ಯೂಸ್ ಪಡೆದುಕೊಂಡು ಜನರ ಮೆಚ್ಚುಗೆಯನ್ನ ಪಡೆದಿದೆ. ಹೌದು. ಈ ಪ್ರೊಮೋದಲ್ಲಿನ ವಿಶೇಷತೆಯೇ ಆಗಿದೆ. ಕಿಚ್ಚ ಸುದೀಪ್ ಅವರ ಸ್ಟೈಲಿಶ್ ಮತ್ತು ರಗ್ಗಡ್ ಲುಕ್‌ಗೆ ಫ್ಯಾನ್ಸ್ ಮತ್ತೆ ಫಿದಾ ಆಗಿದ್ದಾರೆ. ಹಾಗಿದ್ರೆ ಪ್ರೊಮೋದ ಸ್ಪೆಷಾಲಿಟಿಯನ್ನು ನೋಡೋದಾದ್ರೆ, ಸಾವಿರಾರು ಜನರ ನಡುವೆ ಒಂದು ಡೋರ್ ಮೂಲಕ ಕಿಚ್ಚ ಸುದೀಪ್ ಗ್ರ್ಯಾಂಡ್ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗ್ತಾ ಇದ್ದಂತೆ ಸುದೀಪ್ ಅವರ ಧ್ವನಿಯಲ್ಲಿ ಕರ್ನಾಟಕದ ಜನ ಯಾವತ್ತೂ ಯಾರಿಗೂ ಕಾದಿದ್ದು ಚರಿತ್ರೆಯಲ್ಲಿಯೇ ಇಲ್ಲ. ಆದ್ರೆ ವರ್ಷಕ್ಕೆ ಒಂದು ಸಲ ಕಾಯ್ತಾರೆ ಅಂತ ಶುರುವಾಗುವ ಡೈಲಾಗ್ ಮೂಲಕ ಬ್ಯಾಕ್‌ಗ್ರೌಂಡ್‌ನಲ್ಲಿ ಬಿಗ್ ಬಾಸ್ ಎಂಬ ಸೌಂಡ್ ಸಖತ್ ಕಿಕ್ ನೀಡ್ತಿದೆ. ನಂತರ ಕಿಚ್ಚ ಸುದೀಪ್ ಅವರ ವಾಯ್ಸ್‌ನಲ್ಲಿ ಒಂದು ಮನೆ, ಒಂದು ಅವಕಾಶ, ಕೋಟಿ ಕನಸುಗಳು ಮತ್ತೆ ಶುರು ಮಾಡೋಣ್ವಾ ಅನ್ನೋ ಕಿಚ್ಚ ಸುದೀಪ್ ಅವರ ಬೇಸ್ ವಾಯ್ಸ್ ಬಿಗ್ ಬಾಸ್ ಫ್ಯಾನ್ಸ್ ದಿಲ್ ಕದ್ದಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರೊಮೋ ತುಂಬಾ ಗ್ರ್ಯಾಂಡ್ ಆಗಿ ಮೂಡಿಬಂದಿದೆ. ಇನ್ನು ಸುದೀಪ್ ಅವರ ಸ್ಟೈಲಿಶ್ ಲುಕ್ ಮತ್ತು ಆಟಿಟ್ಯೂಡ್ ಬಗ್ಗೆ ಹೇಳೋದೇ ಬೇಡ. ಕಪ್ಪು ಬಣ್ಣದ ಔಟ್‌ಫಿಟ್ ಮತ್ತು ಕೂಲಿಂಗ್ ಗ್ಲಾಸ್‌ನಲ್ಲಿ ಕಿಚ್ಚ ಸುದೀಪ್ ಅವರು ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಕಳೆದ 12 ಸೀಸನ್‌ಗಳಿಗಿಂತ ವಿಭಿನ್ನ ಆಗಿರುತ್ತೆ. ಅದೇಕಪ್ಪ ಅಂದ್ರೆ ಈ ಬಾರಿ ಸಾಮಾನ್ಯ ಸ್ಪರ್ಧಿಗಳಿಗೂ ಕೂಡ ಅವಕಾಶ ಇದೆ. ಬಿಗ್ ಬಾಸ್‌ನಲ್ಲಿ ತಾವು ಕೂಡ ಕಂಟೆಸ್ಟ್ ಮಾಡಬೇಕು ಅಂತ ಕೋಟ್ಯಾಂತರ ಜನ ಕನಸು ಕಾಣ್ತಿರ್ತಾರೆ. ಅಂತಹ ಸಾಮಾನ್ಯ ಜನತೆಗೆ ಈಗಾಗಲೇ ಆಡಿಷನ್ ಕೂಡ ಮಾಡಲಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಆನ್‌ಲೈನ್ ಮೂಲಕ ಆಡಿಷನ್ ನಡೀತಿದೆ. ಹಾಗಿದ್ರೆ ಸಾಮಾನ್ಯರು ಯಾರು ಇರಲಿದ್ದಾರೆ, ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಯಾರು ಆಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ಅತಿ ಶೀಘ್ರದಲ್ಲಿಯೇ ಉತ್ತರ ಸಿಗುತ್ತೆ. ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್‌ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗ್ರ್ಯಾಂಡ್ ಆಗಿ ಆರಂಭ ಆಗಲಿದೆ.